ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡೋಣ. ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ, ಇದು ಮೇನ್ ಫ್ಯಾಬ್ರಿಕ್, ಹಾಗೆ ಇದು ಲೈನಿಂಗ್ ಬಂದು ಸ್ನೇಹಿತರೆ ಇದು 80 ಸೆಂಟಿಮೀಟರ್ ಇದೆ. ನೋಡಿ, ಈ ಮೆಜರ್ಮೆಂಟ್ ಗೆ ನಮಗೆ 80 ಸೆಂಟಿಮೀಟರ್ ಆಗುತ್ತಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ, ಅಳತೆ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿ ಯಾವ ರೀತಿ ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ನೋಡಿ, ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಿದ್ರು, ನೋಡಿ ನಾವು ಯಾವ ರೀತಿ ಫೋಲ್ಡ್ ಹಾಕಬೇಕಂತ ತುಂಬಾ ಜನ ಬಿಗ್ನರ್ಸ್ ನನಗೆ ಮೆಸೇಜ್ ಮಾಡ್ತಾನೆ ಇರ್ತಾರೆ. ನೋಡಿ, ಇವಾಗ ಇದು ಸೆಂಟರ್ ಗೆ ಫೋಲ್ಡ್ ಆಗಿದೆ ಸ್ನೇಹಿತರೆ. ಇದು ನೋಡಿ, ಇದು ಡಬಲ್ ಪನ್ನ ಬಟ್ಟೆ. ಇದು ಆಕ್ಚುಲಿ ಲೈನಿಂಗ್ ಬಂದು ಸಿಂಗಲ್ ಪನ್ನ ಡಬಲ್ ಪನ್ನ ಎರಡು ತರ ಇರುತ್ತೆ. ಇದು ಡಬಲ್ ಪನ್ನ ಫೋಲ್ಡಿಂಗ್ ಆಗಿದೆ. ಓಕೆ, ಫೋಲ್ಡಿಂಗ್ ಆಗಿದೆ. ನಾವು ಇಲ್ಲಿಗೆ ಸೆಂಟರ್ ಗೆ ಮೊದಲಿಗೆ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇವಾಗ ನಾವು ಅಳತೆ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಹಾಗೆ ಚೆಸ್ಟ್, ವೇಸ್ಟ್, ಲೆಂತ್ ಇವೆಷ್ಟು ಎರಡು ಮೂರನ್ನು ನೋಡ್ಕೊಂಡು ನಾವು ಮೆಜರ್ಮೆಂಟ್ ಅಲ್ಲಿ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಕೆಳಗಡೆ ಬಂದು ನಾನು ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಕೆಳಗಡೆ 1/2 ಇಂಚು ಮಾರ್ಜಿನ್ ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಬಂದು ಸ್ನೇಹಿತರೆ ಟೋಟಲ್ ಬ್ಲೌಸಿನ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ, ಈ ತರ ಫೋಲ್ಡ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಅಲ್ಲಿ ನಾವು ಉದ್ದನ ಮೆಜರ್ಮೆಂಟ್ ನೋಡ್ಕೋಬೇಕಾಗುತ್ತೆ. ನೋಡಿ, ಇದಕ್ಕಿಂತ ಒಂದು 1/2 ಇಂಚು ನಾವು ಟೋಟಲ್ ಲೆಂತ್ ಅನ್ನ ಜಾಸ್ತಿ ಇಡಬೇಕು. ನೋಡಿ, ಇದು 12.5 ಇಂಚ್ ಇದೆ. ನಾವು 13 ಇಂಚ್ ಇಡೋಣ ಸ್ನೇಹಿತರೆ. ಅದಕ್ಕೆ ಅರ್ಧ ಇಂಚು ಜಾಸ್ತಿ ಉದ್ದ ಬೇಕಂತ ಅವ್ರಿಗೆ. ಹಾಗಾಗಿ ನೋಡಿ 13 ಇಂಚು ನಾವು ಟೋಟಲ್ ಉದ್ದ ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ನಿಮ್ ಬ್ಲೌಸ್ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ, 12.5 ಇಂಚ್ ಇದೆ. ಆಕ್ಚುಲಿ ಇದು ಮೊದಲಿಗೆ ನೆನ್ಪಿಟ್ಕೊಳ್ಳೇಬೇಕು ನೀವು. ನಾವು ಏನ್ ಜಾಸ್ತಿ ಮಾಡಿದೀವಿ ಅದನ್ನ ನಾವು ಬ್ಲೌಸ್ ಕಟಿಂಗ್ ಎಂಡ್ ಆಗೋವರೆಗೂ ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ನೋಡಿ, ಇವಾಗ 13 ಇಂಚು ಟೋಟಲ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದೀವಿ. ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಅನ್ನ ಹಾಕೊಂಡಿದೀವಿ. ಇವಾಗ ಒಂದು ಸ್ನೇಹಿತರೆ ನೋಡಿ, ಈ ಮೆಜರ್ಮೆಂಟ್ ಗೆ ನಾನು 2 ಇಂಚು ನೆಕ್ ಬಿಡ್ತಾನೆ ಇಡ್ತಾ ಇದ್ದೀನಿ. ಏನಕ್ಕಂದ್ರೆ ಇದು ತುಂಬಾ ತೆಳ್ಳಗಿದ್ದಾರೆ ಇವರು. ಹಾಗಾಗಿ 2.1 ಇಂಚ್ ಇಡ್ತಾ ಇದ್ದೀನಿ. ನಮ್ಗೆ ರೆಡಿ ಬಂದು ನೋಡಿ ಸ್ನೇಹಿತರೆ 3 ಪಾಯಿಂಟ್ ಆಗುತ್ತೆ. 2 ಇಂಚು 3 ಪಾಯಿಂಟ್ ಆಗುತ್ತೆ. ಹಾಗಾಗಿ ನಾನು 2 ಇಂಚು 1 ಪಾಯಿಂಟ್ ಅನ್ನ ಇಡ್ತಾ ಇದ್ದೀನಿ. ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ಶೋಲ್ಡರ್ ಎಷ್ಟು ಇಡ್ಬೇಕಂದ್ರೆ ನೋಡಿ, ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಆಸ್ ಇಟ್ ಈಸ್ ಇದ್ರಲ್ಲಿ ಹೆಂಗಿದೆಯೋ ಹಂಗೆ ನಾವು ಇಡಬೇಕು. ಕರೆಕ್ಟ್ ಆಗಿ ಆಕತಿಲ್ಲ ಅಂತ ಅವ್ರ ಕಸ್ಟಮರ್ನ ಕೇಳ್ಕೋಬೇಕು ನೀವು. ಆ ನಂತರನೇ ನೀವು ಇದನ್ನ ಶೋಲ್ಡರ್ ನ ಇಡ್ಬೇಕಾಗುತ್ತೆ. ನೋಡಿ, ಇದು ಟೋಟಲ್ ಬಂದು 3 ಇಂಚ್ ಇದೆ ಸ್ನೇಹಿತರೆ. 3 ಇಂಚಿಗೆ 1 ಪಾಯಿಂಟ್ ಕಡಿಮೆ ಇದೆ. ಮಾರ್ಜಿನಲ್ ಹೋಗುತ್ತೆ ಇಲ್ಲಿ. ಹಾಗಾಗಿ ನಾನು 3 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಶೋಲ್ಡರ್ ಬಂದು ಎಷ್ಟಾಯ್ತು? 5.25 ಇಂಚು ಶೋಲ್ಡರ್ ಆಯ್ತು. ಓಕೆ, ಕೆಳಗಡೆ ಕೂಡ 5.25 ಇಂಚಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನಾವು ಇದನ್ನ ಮೊದಲಿಗೆ ಬಂದು ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಇವಾಗ ನೆಕ್ ಬಿಡ್ತು. ಇದನ್ನ ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೋಬಹುದು. ನೋಡಿ, 2.1 ಇಟ್ಟಿದ್ದೀನಿ. ಇಲ್ಲಿ ಬಂದು ನಾನು 2.5 ಇಂಚ್ ಇಡ್ತೀನಿ. ಕೆಳಗಡೆ ಡೀಪ್ ಅನ್ನ ಜಾಸ್ತಿ ಇಡ್ತೀನಿ. ಇದಕ್ಕೆ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾವು ಬ್ಯಾಕ್ ನೆಕ್ ಡೀಪ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ತೋರಿಸ್ತೀನಿ. ಹಾಗೆ ನೋಡಿ, ನಾವು ಆರ್ಮೋಲ್ ಡೌನಿಂಗ್ ಅನ್ನು ಕೂಡ ಕಂಡುಹಿಡಿದಿಲ್ಲ. ಹಾಗೆ ಇದರಲ್ಲಿ ಚೆಸ್ಟ್ ಬೇಸ್ಟ್ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಮೊದಲಿಗೆ ಬಂದು ನಾವು ವೇಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಕೆಳಗಡೆ ನಾನು ಮೆಜರ್ಮೆಂಟ್ ಅನ್ನ ತಗೊಂತಾ ಇದ್ದೀನಿ. ನೋಡಿ, ಇಲ್ಲಿಗೆ 13.5 ಅಂದ್ರೆ 27 ಇದೆ. ನೋಡಿ, ಮೊದಲಿಗೆ ಬರ್ಕೊಂಬಿಡಿ ಸ್ನೇಹಿತರೆ. 27 ಇಂಚು ಸೊಂಟದ ಅಳತೆ ಇದೆ. ಹಾಗೆ ನಾವು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬ್ಯಾಕ್ ಸೈಡ್ ನೋಡಿ, ಈ ತರದ್ದೆಲ್ಲ ನೀವು ವರ್ಕ್ ಏನಾದ್ರು ಮಾಡಿದ್ರೆ ಅದು ಬ್ಲೌಸ್ ಆ ಕಡೆ ಈ ಕಡೆ ರಿಂಕಲ್ಸ್ ಆಗಿರುತ್ತೆ. ನೀವು ನೋಡ್ಕೊಂಡು ಅಳತೆನ ಮೆಜರ್ಮೆಂಟ್ ಅನ್ನ ತಗೊಳ್ಳಿ ಸ್ನೇಹಿತರೆ. ಇದು ಕೂಡ ನಾನೇ ಸ್ಟಿಚ್ ಮಾಡಿದ್ದು. ಹಾಗಾಗಿ ನನಗೆ ಗೊತ್ತಿದೆ ಇದು ಚೆಸ್ಟ್ ಎಷ್ಟಿದೆ ಅಂತ. ಆದ್ರೂ ನಿಮ್ಮ ಎದುರಿಗೆ ಒಂದ್ಸರಿ ಅಳತಿ ಮೆಜರ್ಮೆಂಟ್ ನೋಡ್ಕೊಂಡ್ಬಿಡೋಣ. ನೋಡಿ, ಇಲ್ಲಿಗೆ 17 ಇಂಚ್ ಇದೆ ಸ್ನೇಹಿತರೆ. 17 ಅಂದ್ರೆ 34 ಆಗುತ್ತೆ. ನೋಡಿ, 34 ಚೆಸ್ಟ್ ಇದೆ. ಓಕೆ, ಈ ಚೆಸ್ಟ್ ಗೆ ನಾವು ಅದಕ್ಕೆ ಹೇಳಿದೆ ನಿಮ್ಗೆ, ನಾನು ನೆಕ್ ಬಿಡ್ತ್ ಅನ್ನ ತುಂಬಾ ಕಡಿಮೆ ಇಟ್ಟಿದ್ದೀನಿ ಅಂದ್ರೆ, ಯಾಕಂದ್ರೆ ಇದು ಚೆಸ್ಟ್ ತುಂಬಾ ಕಡಿಮೆ ಇದೆ. ನೋಡಿ, ನಾವು ಚೆಸ್ಟ್ ಅನ್ನ 4ನೇ ಒಂದು ಭಾಗ ಬಂದು 4ರಿಂದ ನಾವು ಡಿವೈಡ್ ಮಾಡ್ಕೋಬೇಕು 34ಅನ್ನ. ಅವಾಗ ನಮಗೆ 8 16 32 8.5 ಬೇಕಾಗುತ್ತೆ. ನೋಡಿ, 8.5ನ ನಾವು ಚೆಸ್ಟ್ ಮೆಜರ್ಮೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, 8.5ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 1.25 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಕೆಳಗಡೆ ಬಂದು ಎಷ್ಟಿದೆ? 28 ವೇಸ್ಟ್ ಮೆಜರ್ಮೆಂಟ್ ಇದೆ. ಇದನ್ನ 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ 6.25 ಇಂಚ್ ಬರುತ್ತೆ. ಓಕೆ, 6.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಇಂಚು ಡಾಟ್ಗೋಸ್ಕರ, ಹಾಗೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೀವು ಎಷ್ಟಾದ್ರೂ ಬಿಡ್ಬೋದು, ಅದು ನಿಮ್ ಚಾಯ್ಸ್. ನಾನು ಇದಕ್ಕೆ 1.25 ಇಂಚ್ ಬಿಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಲೈನ್ ಹಾಕೋಣ ಸ್ನೇಹಿತರೆ. ನಾವು ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಕಂಡುಹಿಡಿದಿಲ್ಲ. ಯಾವ ರೀತಿ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಆರ್ಮೋಲ್ ಡೌನಿಂಗ್, ಹಾಗೆ ನೋಡಿ
ನೆಕ್ ಲೆಂತ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ಕಂಡಿಡಿ ಅಂತ ನೋಡೋಣ ಇವಾಗ. ನೋಡಿ ನಮ್ಗೆ ಅಳತೆ ಬ್ಲೌಸ್ ಏನ್ ಕೊಟ್ಟಿರ್ತಾರ ಅವರು ಅದನ್ನ ಈ ರೀತಿ ಇಟ್ಕೊಂಡು ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಏನ್ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಗೆ ಪರ್ಫೆಕ್ಟ್ ಆಗಿ ಹಿಡ್ಕೊಳ್ಳಿ ಬ್ಲೌಸ್ ಅನ್ನ. ನೋಡಿ ಸ್ನೇಹಿತರೆ, ಕರೆಕ್ಟ್ ಆಗಿ ನಾನು ಶೋಲ್ಡರ್ ಟು ಶೋಲ್ಡರ್ ಇಟ್ಕೊಂಡಿದ್ದೀನಿ. ಕೆಳಗಡೆ ಕೂಡ 1/2 ಇಂಚು ಬಿಟ್ಟಿದ್ದೀನಿ. ನೋಡಿ ಈ ತರ ಇಟ್ಕೊಂಡು ನಮಗೆ ಲೆಂತ್ ಕೆಳಗಡೆಗೆ 1/2 ಇಂಚು ಕಡಿಮೆ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಷ್ಟು ನೋಡಿ ಕೆಳಗಡೆಯಿಂದ ಮೇಲ್ಗಡೆಗೆ ನೋಡ್ಕೊಂಡು ಇಲ್ಲಿಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದ್ಸರಿ ಈ ಆರ್ಮೋಲ್ ಶೇಪ್ ಏನಿದೆಯಲ್ಲ ನೋಡಿ, ಇದನ್ನ ಇಟ್ಟು ನೀವು ಮೆಜರ್ಮೆಂಟ್ ಅನ್ನು ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಇಲ್ಲಿ ಶೋಲ್ಡರ್ ಟು ಕರೆಕ್ಟ್ ಆಗಿದೆ, ನೆಕ್ ವಿಡ್ತ್ ಕರೆಕ್ಟ್ ಆಗಿದೆ. ಹಾಗೆ ನೋಡಿ ಬ್ಯಾಕ್ ನೆಕ್ ಲೆಂತ್ ಈ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡಾಗ ನಿಮ್ಗೆ ಕೆಳಗಡೆಯಿಂದನೇ ತಗೊಳ್ಳಿ. ಇಲ್ಲಿ ಡೀಪ್ ಅನ್ನ ಜಾಸ್ತಿ ಮಾಡ್ಕೋಬೇಕು, ಯಾಕಂದ್ರೆ ಉದ್ದ ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ಡೀಪ್ ಅನ್ನ. ನೋಡಿ ಇದಕ್ಕೆ ನೀವು ಬೇಕಾದ್ರೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ಓಕೆ, ಸರಿ ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನನಗೆ ಇದು ಯಾಕೆ ಕಡಿಮೆ ಆಯ್ತು ಅನಿಸ್ತು, ಒಂದ್ಸರಿ ಚೆಕ್ ಮಾಡ್ಕೊಂಡು ಇದ್ರೆ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನಮಗೆ ಡೌಟ್ ಏನಾದ್ರು ಇದ್ರೆ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬೇಕು, ಯಾಕಂದ್ರೆ ಕಟ್ ಮಾಡಿದ್ಮೇಲೆ ಬರೋದಿಲ್ಲ. ನೋಡಿ ಸ್ನೇಹಿತರೆ, ಇದು 7 ಇಂಚ್ ಇದೆ ನೋಡಿ, ಟೋಟಲ್ ಬಂದು ನಮಗೆ 7 ಇಂಚು ರೆಡಿ ಬೇಕು. ನೋಡ್ಕೊಳ್ಳೋಣ ಒಂದ್ಸರಿ 7 ಇಂಚು ಬರುತ್ತೆ ಇಲ್ಲ ಅಂತೇಳಿ. ನೋಡಿ ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ, ಏನ್ ತೊಂದರೆ ಇಲ್ಲ. ಇದು ತೆಳ್ಳಗಿರೋದ್ರಿಂದ ನಮ್ಗೆ ಆರ್ಮೋಲ್ ಕಡಿಮೆ ಬಂದಿದೆ. ನಾವ್ ಇದಕ್ಕೆ ಇವಾಗ ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಣ. ಅದಕ್ಕೆ ನಮಗೆ ಸ್ಕೇಲ್ ಬೇಕು. ನೋಡಿ ಈ ತರ ಸ್ಕೇಲ್ ಇದ್ರೆ ತುಂಬಾ ಪರ್ಫೆಕ್ಟ್ ಆಗಿ ನಾವು ಮಾರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಈ ತರ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ. ಇವಾಗ ನಾವು ಡಾಟಿಗೆ 1 ಇಂಚ್ ಬಿಟ್ಟಿದೀವಿ. ನೋಡಿ ಡಾಟ್ ಅನ್ನ ನೀವು ಹಿಡಿಬೇಕಾದ್ರೆ ಇವೆರಡು ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡು 1 ಇಂಚ್ ಡಾಟ್ ಬಿಟ್ಟಿದೀವಲ್ವಾ, ನೋಡಿ ಇಲ್ಲಿಗೆ ಒಂದು ಡಾಟ್ ಅನ್ನ ಹಿಡಿಬೇಕಾಗುತ್ತೆ ನೀವು 1 ಇಂಚು. ಓಕೆ, ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾವು ಬ್ಯಾಕ್ ಪಾರ್ಟ್ ಅನ್ನ ನೋಡ್ಕೊಂಡಿದೀವಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ಕಂಟಿನ್ಯೂ ಆಗಿ ನಾನು ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿ ಬರಂಗಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದ್ಸರಿ ಇಟ್ಟು ಚೆಕ್ ಮಾಡ್ಕೊಳ್ಳಿ. ಇದು ಡಬಲ್ ಪನ್ನ ಇರೋದ್ರಿಂದ ಬರುತ್ತೆ ಸ್ನೇಹಿತರೆ, ಎಲ್ಲಾದ್ರೂ ಕಟ್ ಮಾಡ್ಕೋಬಹುದು. ನೋಡಿ ಇಲ್ಲೇ ಕೂಡ ಬರುತ್ತೆ ಇದು. ನೋಡಿ ಇಲ್ಲೇ ಕೂಡ ಬರುತ್ತೆ, ಬಟ್ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬಾರ್ದು, ಏನಕ್ಕಂದ್ರೆ ನಮ್ಗೆ ಇಲ್ಲಿ ಜಾಸ್ತಿ ಬೇಕಾಗುತ್ತೆ ಆಗಲ್ಲ. ನೋಡಿ ಇಲ್ಲಿ ಒಂದು 1/2 ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಒಂದು ಲೈನ್ ಹಾಕೊಂಡ್ಬಿಡಿ. ಇದು ನಮಗೆ ಬುಕ್ಸ್ ಪಟ್ಟಿ ಮಾರ್ಜಿನ್ಗೋಸ್ಕರ. ಹಾಗೆ ಇಲ್ಲಿ ಶೋಲ್ಡ್ರು, ಹಾಗೆ ನೋಡಿ ನೆಕ್ ವಿಡ್ತ್ ಕೂಡ ನಾನು ಬ್ಯಾಕ್ ಸೈಡ್ ಅಲ್ಲಿ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಆರ್ಮೋಲ್ ಶೇಪು. ಹಾಗೆ ನೋಡಿ ಚೆಸ್ಟ್ ಪಾಯಿಂಟ್. ನೋಡಿ ಇವಾಗ ಇದಕ್ಕೆ ಲೈನ್ ಹಾಕೋಣ. ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಲೈನ್ ಹಾಕೋಬೇಕು. ಇದು ಆರ್ಮೋಲ್ ಡೌನಿಂಗಿಗೋಸ್ಕರ. ಹಾಗೆ ನೋಡಿ ನೆಕ್ ವಿಡ್ತಿಗೆ ಏನು ಮಾರ್ಕ್ ಮಾಡ್ಕೊಂಡ್ವಿ, ಇದಕ್ಕೂ ಕೂಡ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ನೆಕ್ ಲೆಂತ್ ಅನ್ನ ನಾವು ಆ ನಂತರ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ಬ್ಯಾಕ್ ಆರ್ಮೋಲ್ ಶೇಪು. ಇದರಲ್ಲೇ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಒಂದು 1/2 ಇಂಚು ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ನಾವು ಈ ರೀತಿಯಾಗಿ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಬ್ಯಾಕ್ ಆರ್ಮೋಲ್ ಶೇಪು. ಇವಾಗ ಇದರಲ್ಲಿ ನಾವು ಅಫೆಕ್ಸ್ ಪಾಯಿಂಟ್, ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್, ಹಾಗೆ ನೆಕ್ ವಿಡ್ತ್, ನೆಕ್ ಲೆಂತ್, ಹಾಗೆ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಬರುತ್ತೆ ಅದನ್ನು ನಾವು ಆಸ್ ಇಟ್ ಈಸ್ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ತರ ನೀವು ಅಳತೆ ಬ್ಲೌಸ್ ಅನ್ನ ತಗೊಂಡು ನೀಟಾಗಿ ಮೇಲ್ಗಡೆಯಿಂದ ನೋಡಿ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ. ಇದು ಶೋಲ್ಡ್ಗೋಸ್ಕರ, ಯಾಕಂದ್ರೆ ನಮ್ಗೆ ಬ್ಲೌಸ್ ಬಂದು ರೆಡಿ ಇರೋದ್ರಿಂದ ನಮಗೆ ಈಸಿಯಾಗಿ ಮೆಜರ್ಮೆಂಟ್ ಅನ್ನ ಮಾಡ್ಕೋಬಹುದು. ನೋಡಿ ಇಲ್ಲಿಂದ ನಾನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇದನ್ನ ಇಟ್ಕೊಂತ ಇದ್ದೀನಿ. ನೋಡಿ ಈ ತರ ಇಟ್ಕೊಂಡಾಗ ನಮಗೆ ನೆಕ್ ಲೆಂತ್ ಕೂಡ ಸಿಗುತ್ತೆ ಎಷ್ಟಿದೆ ಅಂತೇಳಿ, ತುಂಬಾ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿಗಿದೆ ಮೇಲಕ್ಕೆ ಒಂದು 1/4 ಇಂಚು ನಾನು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ಅಂತ ಇಲ್ಲೇ ನಾವು ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದಕ್ಕೆ ನಾನು ಮಾರ್ಜಿನ್ ಅನ್ನ ಆಡ್ ಮಾಡ್ಕೊಂಡಿಲ್ಲ, ನಂತರ ಆಡ್ ಮಾಡ್ಕೊಂತೀನಿ. ಮೊದಲಿಗೆ ನಾನು ಏನೇನು ಮಾರ್ಕ್ ಮಾಡ್ಕೊಂಡೆ ದಯವಿಟ್ಟು ನೋಡಿ ಅದನ್ನ ನೀಟಾಗಿ. ಹಾಗೆ ನೋಡಿ ನಮಗೆ ಇವಾಗ ಅಫೆಕ್ಸ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ನಿಮಗೆ ಕಾಣಲ್ಲ, ಹಾಗಾಗಿ ನಾನು ಒಳಗಡೆಯಿಂದ ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ನೋಡಿ ಕಾಣ್ತಾ ಇದೆ, ಇಲ್ಲಿ ಮೇನ್ ಡಾಟ್ ಎಲ್ಲಿವರೆಗೂ ಹಿಡಿದಿದ್ದಾರೆ ಅವರು, ಇಲ್ಲಿ ಶೋಲ್ಡರ್ ಇಂದ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ರೀತಿ. ಇಲ್ಲಿಗೆ
ಬಂತು. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್, ಮೇನ್ ಡಾಟ್ ಬಂದು ನಮಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಎಲ್ಲಿಗಿದೆ ಅಂತ ನೋಡಿ ಈ ತರ ಇಟ್ಕೊಂಡು ಇಲ್ಲಿಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಇವಾಗ ಅಪೆಕ್ಸ್ ಪಾಯಿಂಟ್ಗೆ ಒಂದು ಲೈನ್ ಅನ್ನ ಹಾಕೋಣ. ಹಾಗೆ ಇದು ಸೆಕೆಂಡ್ ಮೇನ್ ಡಾಟ್, ಇದು ನೋಡಿ ಮೇನ್ ಡಾಟ್ ಇಲ್ಲಿಗೆ ಬರುತ್ತೆ. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿಗೆ ಉಕ್ಸ್ ಪಟ್ಟಿ ಇಲ್ಲಿವರೆಗೂ ಇದೆ. ಇದಕ್ಕೆ ನಾವು 1 ಇಂಚು ಮಾರ್ಜಿನ್ ಅನ್ನ ಆಡ್ ಮಾಡಬೇಕು. ಹಾಗೆ 1 ಇಂಚು ನಾನು ಮಾರ್ಜಿನ್ಗೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ಗೆ 1 ಇಂಚ್ ಆಡ್ ಮಾಡಿದಾಗ ನಮಗೆ ಇಲ್ಲಿವರೆಗೂ ಉಕ್ಸ್ ಪಟ್ಟಿ ಬಂತು. ಹಾಗೆ ಈ ಡಾಟ್ ಬಂದು ಸ್ನೇಹಿತರೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ 34 ಏನೋ ಇದೆ. 34 ಇದ್ದಾಗ ನಾವು 3.5 ಇಂಚಿಗೆ ಡಾಟ್ ಅನ್ನ ಹಿಡಿದ್ರೆ ಸಾಕು ಇಲ್ಲಿಂದ. ಹಾಗೆ ಡಾಟ್ ಬಂದು ಸ್ನೇಹಿತರೆ ನೋಡಿ ಇದು ಕೆಳಗಡೆ ಅಷ್ಟೇ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ. ಹಾಗೆ ಡಾಟ್ ಬಂದು ನಾನು 2 ಇಂಚ್ ಹಿಡಿತಾ ಇದ್ದೀನಿ ಈ ಮೆಜರ್ಮೆಂಟ್ಗೆ ಸಾಕಿಷ್ಟು. ನೋಡಿ ಈ ರೀತಿ 2 ಇಂಚು ಅಗಲ ಡಾಟ್ ಈ ಮೆಜರ್ಮೆಂಟ್ಗೆ, ಈ ಚೆಸ್ಟ್ ಮೆಜರ್ಮೆಂಟ್ಗೆ ಸಾಕು. ಹಾಗೆ ನೋಡಿ ಇಲ್ಲಿಂದ ಏನು ನಾವು ಉಕ್ಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದೀವಿ, ಇಲ್ಲಿಂದ ಇದಕ್ಕೆ ಒಂದು ಲೈನ್ ಹಾಕೋಣ ಸ್ನೇಹಿತರೆ. ಇಲ್ಲಿ ಸೆಕೆಂಡ್ ಡಾಟ್ ಪಾಯಿಂಟ್ ಏನಿದೆ ಇದಕ್ಕೆ ಮೇಲಕ್ಕೆ ನೀವು 1/2 ಇಂಚ್ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಈ ರೀತಿ ಕ್ರಾಸ್ ಅಲ್ಲಿ ಒಂದು ಲೈನ್ ಹಾಕೋಬೇಕು. ಇದು ಸ್ನೇಹಿತರೆ ಅವರು ಹಾಕೊಂಡಾರ ಇಲ್ಲ ನೋಡ್ಕೋಬೇಕು ನೀವು ಅಳತೆ ಬ್ಲೌಸ್ ಅಲ್ಲಿ. ಮಾಡಿಲ್ಲ ಅಂದ್ರೆ ಬೇಡ, ಇಲ್ಲ ಅಂದ್ರೆ ಮಾಡಿದ್ರು ಕೂಡ ಫಿನಿಶಿಂಗ್ ಆಗಿರುತ್ತೆ. ಹಾಗಾಗಿ ನಾನು ಮಾರ್ಕಿಂಗ್ ಅನ್ನ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿಗೆ ನೆಕ್ ಲೆಂತ್ ಬಂದು ನಿಮಗೆ ಫ್ರಂಟ್ ನೆಕ್ ಲೆಂತ್ ಬಂದು ಇಲ್ಲಿವರೆಗೂ ಇದೆ. ಹಾಗೆ ಸ್ನೇಹಿತರೆ ಇದು ಆರ್ಮೋಲ್ ಡೌನಿಂಗ್ ಅಲ್ಲಿ ಒಂದು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನೀವು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಆಸ್ ಇಟ್ ಈಸ್ ಹಂಗೆ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಇಲ್ಲಿ ಡಾಟ್ ಬರುತ್ತೆ. ಹಾಗೆ 4 ಡಾಟ್ ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ ಸ್ನೇಹಿತರೆ. ನೋಡಿ ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. 8.25 ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ. 1.25 ಇಂಚು ಮಾರ್ಜಿನ್ ಇದೆ. ಹಾಗೆ ಸ್ನೇಹಿತರೆ ಇಲ್ಲಿ ನಾವು ಇವಾಗ ಸೊಂಟದ ಅಳತೆ ಬಂದು ಎಷ್ಟಿದೆ 27 ಇಂಚು ಸೊಂಟದ ಅಳತೆ ಇದೆ. ಅಂದ್ರೆ 6.25 ಆಗುತ್ತೆ ನಮಗೆ. 4ನೇ ಒಂದು ಭಾಗ ಬಂದು 6.25 ಆಗುತ್ತೆ. ನೋಡಿ ಇಲ್ಲಿ 7 ಇಂಚು ತಗೊಂತ ಇದ್ದೀನಿ, 1/4 ಇಂಚು ಜಾಸ್ತಿ ತಗೊಂಡಿದ್ದೀನಿ. ಹಾಗೆ ನಾವು ಡಾಟ್ ಎಷ್ಟು ಹಿಡಿದೀವಿ ಇಲ್ಲಿ 2 ಇಂಚು ಹಿಡಿದೀವಿ, 2 ಇಂಚು ಎಕ್ಸ್ಟ್ರಾ ತಗೋಬೇಕು. ಹಾಗೆ 1.25 ಇಂಚು ಮಾರ್ಜಿನ್, ನಾವು ಎಷ್ಟು ಮಾರ್ಜಿನ್ ತಗೊಂಡಿದೀವಿ ಅಷ್ಟಕ್ಕೆ ನಾವು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು. ಇದು ನೋಡಿ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯ್ತು. 4 ಡಾಟ್ ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ ಸ್ನೇಹಿತರೆ. ಕೆಲವೊಂದು ಈಗ ನಾವು ಕ್ರಾಸ್ ತಗೊಂಡಿರ್ತೀವಿ, ಅವರು ಕ್ರಾಸ್ ಈ ತರ ಕ್ರಾಸ್ ಅಲ್ಲಿ ಕಟ್ ಮಾಡಿರಲ್ಲ, ಸ್ಟ್ರೈಟ್ ಆಗಿ ಕಟ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಬರಲ್ಲ. ಮೋಸ್ಟ್ಲಿ ಬರುತ್ತೆ ಸ್ನೇಹಿತರೆ. ಇದಕ್ಕೆ ನೋಡೋಣ, ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ಬೇಕಾದ್ರೆ ಹಾಕಿದ್ರೆ ನಿಮ್ಗೆ ಖಂಡಿತ ಅವರಲ್ಲಿ ಗೊತ್ತಾಗುತ್ತೆ. ನೋಡಿ ಇದು ತುಂಬಾ ಈಸಿ ಮೆಥಡ್ ನಿಮ್ಗೆ. ಸ್ನೇಹಿತರೆ ನೋಡಿ ಇಲ್ಲಿ ಕ್ರಾಸ್ ಎಷ್ಟು ಬಂತು ಅಂತ ನೋಡ್ಕೊಳ್ಳಿ ಒಂದ್ಸರಿ. ನೋಡಿ ಇಲ್ಲಿ 1.25 ಇಂಚು ಕ್ರಾಸ್ ಇದೆ. ನಾವು ಇವಾಗ ಬೆಲ್ಟ್ ಅನ್ನ ಕಟ್ ಮಾಡೋಣ. ನೋಡಿ ಬೇಕಾದ್ರೆ ನೀವು ಅಳತೆ ಬ್ಲೌಸ್ ಪ್ರಕಾರ ಕಟ್ ಮಾಡ್ಬೋದು, ಇಲ್ಲ ಅಂದ್ರೆ ನೀವು ಇದರಲ್ಲಿ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಕಟ್ ಮಾಡ್ಕೋಬಹುದು. ನೋಡಿ ನಾನು ಬ್ಲೌಸ್ ಅಲ್ಲೇ ಕಟ್ ಮಾಡಿದ್ದೀನಿ, ಹಾಗಾಗಿ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ರೆಡಿ ಬಂದು ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ರೆಡಿ ಬಂದು 3 ಇಂಚ್ ಇದೆ, ಹುಕ್ಸ್ ಪಟ್ಟಿ ಸೈಡ್ ಬಂದು 3 ಇಂಚ್ ಇದೆ. ಹಾಗೆ ಇಲ್ಲಿ ಬಂದು 2 ಇಂಚ್ ಇದೆ. 3 ಇಂಚು ಇಲ್ಲಿ 2 ಇಂಚು, 1 ಇಂಚು ಡಿಫರೆನ್ಸ್ ಇದೆ ಸ್ನೇಹಿತರೆ. ಇವಾಗ ನಾವು ಬೆಲ್ಟ್ ಅನ್ನ ಕಟ್ ಮಾಡೋಣ. ನೋಡಿ ಅಲ್ಲಿ 3 ಇಂಚ್ ಇದ್ರೆ ಸ್ನೇಹಿತರೆ 1 ಇಂಚ್ ನಾವು ಆಡ್ ಮಾಡ್ಕೋಬೇಕು. ಅಲ್ಲಿಗೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತಿದ್ದೀನಿ. ಇಲ್ಲಿ 2 ಇಂಚ್ ಇದೆ, 2ಕ್ಕೆ 1 ಇಂಚ್ ಆಡ್ ಮಾಡಿದ್ರೆ 3 ಇಂಚ್ ಆಯ್ತು. 3 ಇಂಚಿಗೆ ಒಂದು, 4 ಇಂಚಿಗೆ ಒಂದು ನೋಡಿ ಈ ತರ ಲೈನ್ ಅನ್ನ ಹಾಕೋಬೇಕು. ಇದು ನಾವು ಬೆಲ್ಟ್ ಅನ್ನ ಕಟ್ ಮಾಡ್ತಾ ಇದೀವಿ. ನೋಡಿ ಇಲ್ಲಿ ನಾವು ಮೇನ್ ಡಾಟ್ ಅನ್ನ ಎಷ್ಟು ಹಿಡಿದಿದೀವಿ 3.5 ಇಂಚ್ ಹಿಡಿದಿವಿ. ಅಲ್ಲಿಗೆ ನೋಡಿ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದನ್ನ ಸ್ವಲ್ಪ ಈ ತರ ಕ್ರಾಸ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು ನಾವು. ಹಾಗೆ ಬೆಲ್ಟ್ ನಮ್ಗೆ ಎಷ್ಟು ಬೇಕು 7 ಇಂಚ್ ಬೇಕು. ಹಾಗೆ 2 ಇಂಚು, 1.25 ಇಂಚು ಡಾಟಿಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದೀವಲ್ಲ ಅದಕ್ಕೆ. ನೋಡಿ ಈ ತರ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಸ್ನೇಹಿತರೆ ನಾವು ಸ್ಲೀವ್ ಅನ್ನ ಕಟ್ ಮಾಡೋಣ. ಸ್ಲೀವ್ ಬಂದು ನೋಡಿ ಫುಲ್ ಸ್ಲೀವ್ ನೋಡಿ ಈ ರೀತಿ 80 ಸೆಂಟಿಮೀಟರ್ ಅಲ್ಲಿ ಇದು ಡಬಲ್ ಪನ್ನ ಬಟ್ಟೆ ಆಗಿರೋದ್ರಿಂದ ತುಂಬಾ ಕಂಫರ್ಟಬಲ್ ಆಗಿ ಕಟ್ ಮಾಡಬಹುದು ಸ್ನೇಹಿತರೆ. ಇದರಲ್ಲಿ ಡಬಲ್ ಪನ್ನ ಲೈನಿಂಗ್ ಏನಾದ್ರು ಇದ್ರೆ ಓಕೆ. ನಾವು ಮೊದಲಿಗೆ ನೋಡಿ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳಿಕ್ಕೆ 1/2 ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಬಿಟ್ರೆ ಸಾಕು. ಇವಾಗ ಬಂದು ನೋಡಿ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ಯಾವ ರೀತಿ ಇದೆಯೋ ಆ ರೀತಿ ನಾವು ಇಟ್ಟು ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು. 1/4 ಇಂಚು ಲೂಸ್ ಇಟ್ಕೊಳ್ಳಿ ನೀವು. ಇದು ಏನಿದೆ ಸ್ಲೀವ್ದು ಇದಕ್ಕಿಂತ 1/4 ಇಂಚು ಲೂಸ್ ಇರ್ಬೇಕು ಯಾವಾಗಲೂ ಇಲ್ಲಿ, ಯಾಕಂದ್ರೆ ಇದು ಸ್ಟಿಚ್ ಆಗಿ ಸಿಂಕ್ ಆಗಿರುತ್ತೆ ಬಟ್ಟೆ ನೋಡಿ. ಹಾಗೆ ಬಂದು
ಇಲ್ಲಿಗೆ ಅದು 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಇದನ್ನು ಕೂಡ ಅಷ್ಟೇ ನೋಡಿ, ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ 1.25 ಇಂಚು ನಾವು ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಟ್ಟಿದೀವಿ. ಬಾಡಿ ಪಾರ್ಟ್ ಅಲ್ಲಿ ಎಷ್ಟು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಟ್ಟಿದೀವೋ ಅಷ್ಟೇ ಕೂಡ ಇಲ್ಲಿ ಬಿಡಬೇಕಾಗುತ್ತೆ. ಸ್ನೇಹಿತರೆ, ನಾನು ತುಂಬಾ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ, ಇದನ್ನ ಈ ತರ ಕಾಲಮ್ ಹಾಕೊಂಡು ಕಟ್ ಮಾಡಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ. ನೀವು ನೋಡಿಲ್ಲ ಅಂದ್ರೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡ್ಬೇಕು ನೀವು. ಸ್ಲೀವ್ ಅನ್ನ ನಾನು ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡಿದೀನಿ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾನು ಸುಮಾರು ವಿಡಿಯೋಸ್ ಮಾಡಿದ್ದೀನಿ ಸ್ನೇಹಿತರೆ ಇದ್ರ ಬಗ್ಗೆ. ನಾನು ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ. ನೋಡಿ, ಈ ತರ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಸೇಪ್ ಅನ್ನ ನೀವು ಪರ್ಫೆಕ್ಟ್ ಆಗಿ ತೆಗೆದ್ರೆ ಬ್ಲೌಸ್ ರಿಂಕಲ್ಸ್, ನಿಮ್ಮ ಸ್ಲೀವ್ ಅಲ್ಲಿ ರಿಂಕಲ್ಸ್ ಯಾವುದು ಪ್ರಾಬ್ಲಮ್ ಬರೋದಿಲ್ಲ ಸ್ನೇಹಿತರೆ. ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಇದೆ, ಫೇಸ್ಬುಕ್ ಅಲ್ಲಿ ನೋಡ್ತಿರೋದು ಕೂಡ ಅವ್ರಿಗೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಫೇಸ್ಬುಕ್ ಅಲ್ಲಿ ಕೂಡ ಇದೆ, ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಇದೆ ಅಂತ ಹೇಳ್ತಾ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.